ಆತ್ಮೀಯ ಎಲ್ಲ ಯೂಟ್ಯೂಬ್ನ ವೀಕ್ಷಕರಿಗೂ ನಮಸ್ಕಾರ. ಒಂದು ಉದ್ಯೋಗಾಕಾಂಕ್ಷಿಗಳಿಗಾಗಿ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಬೃಹತ್ ನೇಮಕಾತಿಯು ಪ್ರಾರಂಭವಾಗಿದೆ. ಇದೊಂದು ಏನು ಬೃಹತ್ ನೇಮಕಾತಿ ಅಂದರೆ SSC ಕಾನ್ಸ್ಟೇಬಲ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ 10ನೇ ತರಗತಿ ಪಾಸ್ ಆಗಿರೋರಿಗೆ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. 10ನೇ ತರಗತಿ ಪಾಸಾಗಿ ಉದ್ಯೋಗಕ್ಕಾಗಿ ಹುಡುಕುತ್ತಿರೋರು ಎಲ್ಲರೂ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೋಡಿ ನೋಟಿಫಿಕೇಷನನ್ನು ನೋಡೋಣ. ನಾವು ಮೊದಲನೇದಾಗಿ ನೋಟಿಫಿಕೇಷನ್ ನೋಡಿ, SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಾನ್ಸ್ಟೇಬಲ್ GD ರಿಕ್ರೂಟ್ಮೆಂಟ್ 2025 ನೋಡಿ. ಅಪ್ಲೈ ಆನ್ಲೈನ್ ಫಾರ್ 39,481 ಪೋಸ್ಟ್ಸ್ ಖಾಲಿ ಇದೆ ಟೋಟಲಿ. ಇಲ್ಲ ಕೇಂದ್ರ ಸರ್ಕಾರ ಭಾರತದಾದ್ಯಂತ ನಿಮಗೆ ಪೋಸ್ಟಿಂಗ್ ಎಲ್ಲಿ ಬೇಕಾದರೂ ಕೊಡ್ಬೋದು. ಈ ಒಂದು ಹುದ್ದೆಗಳು ಖಾಲಿ ಇದ್ದಾವೆ. ಪೋಸ್ಟಿಂಗ್ ಡೇಟ್ ನೋಡಿ, ಈ ಒಂದು ದಿನಾಂಕದಂದು ನೋಟಿಫಿಕೇಷನ್ ಆಗಿದೆ. 6/9/2024 ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು 39,481 ಎಂದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಎಲ್ಲ ಉದ್ಯೋಗಾಕಾಂಕ್ಷಿಗಳು ಈ ಒಂದು ಚಾನ್ಸನ್ನು ಮಿಸ್ ಮಾಡಿಕೊಳ್ಳದೆ ಎಲ್ಲರೂ ಅಪ್ಲಿಕೇಶನ್ ಹಾಕಿ ಒಂದು ಉದ್ಯೋಗವನ್ನು ಪಡೆಯಬಹುದಾಗಿ. ನೋಡಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಹ್ಯಾಸ್ ಪಬ್ಲಿಷ್ಡ್ ಎ ನೋಟಿಫಿಕೇಷನ್ ಆಫ್ ದ ರಿಕ್ರೂಟ್ಮೆಂಟ್ ಆಫ್ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ to SSF and Rifleman GD Assam Rifles Examination 2025. Those candidates who are interested in the vacancy details and complete the eligibility criteria can read the notification and apply online. ಎಲ್ಲ ನೋಟಿಫಿಕೇಷನ್ ಕ್ಲಿಯರಾಗಿ ಓದ್ಕೊಂಡ ನಂತರ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಕೊಟ್ಟಿದ್ದಾರೆ. ನೋಡಿ, ಮೊದಲನೇದಾಗಿ ವೇಕೆನ್ಸೀಸ್ ನೋಡೋಣ. ಯಾವ್ಯಾವ ವೇಕೆನ್ಸೀಸ್ ಖಾಲಿ ಇದೆ ನೋಡಿ. BSF ಅಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದ್ಬಿಟ್ಟು 13,306 ಪೋಸ್ಟ್ಗಳು ಖಾಲಿ ಇದೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದ್ಬಿಟ್ಟು 2,348 ಟೋಟಲ್ ಆಗಿ 15,654 ಪೋಸ್ಟ್ಗಳನ್ನು ಇಲ್ಲಿ ಖಾಲಿ ಇದ್ದಾವೆ. ನೋಡಿ, ಅದೇ ಬೇರೆ ಬೇರೆ ಒಂದು ಇಲಾಖೆಗಳಲ್ಲಿ ಡಿಪಾರ್ಟ್ಮೆಂಟ್, ಅದೇ ಒಂದು ಆರ್ಮಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಒಂದು ಫೋರ್ಸ್ಗಳಿದ್ದಾವೆ. CISF, CRPF, SSB, ITBP, AR ಮತ್ತು ಈ ರೀತಿಯಾಗಿ ಒಂದು ಬೇರೆ ಬೇರೆ ಒಂದು ಇಲಾಖೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಇಲ್ಲಿ ವಿಂಗಡಣೆ ಮಾಡಿ ನಿಮಗೆ ಒಂದು ಕ್ಲಿಯರಾಗಿ ಯಾವ್ಯಾವ ಪೋಸ್ಟಲ್ಲಿ ಎಷ್ಟೆಷ್ಟು ಖಾಲಿ ಇದ್ದಾವೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರಾಗಿ ನೋಡಿಕೊಂಡು ನೀವು ಒಂದು ಯಾವ ಒಂದು ಹುದ್ದೆಗೆ ನಿಮಗೆ ಇಂಟ್ರೆಸ್ಟ್ ಇದ್ದೀರಾ ಆ ಒಂದು ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ಒಂದು ಚಾಯ್ಸನ್ನು ನೀವು ಸೆಲೆಕ್ಷನ್ ಮಾಡ್ಕೊಂಡ ನಂತರ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ನೀವು ಕನ್ಫ್ಯೂಸ್ ಆಗಿ ನೀವು ಬೇಕಾಗಿರೋ ಪೋಸ್ಟನ್ನು ಬಿಟ್ಟು ಬೇರೆ ಒಂದು ಪೋಸ್ಟನ್ನು ಹಾಕಿ ಮತ್ತು ಆಮೇಲೆ ಹಿಂದೆ ನೀವು ಕನ್ಫ್ಯೂಸ್ ಆಗಿಬಿಡಿ. ನೋಡಿ, ಕ್ವಾಲಿಫಿಕೇಷನ್ ಬಂದ್ಬಿಟ್ಟು 1/1/2025 ಒಳಗಾಗಿ ಅಭ್ಯರ್ಥಿಯು ಮೆಟ್ರಿಕ್ಯುಲೇಷನ್ ನೋಡಿ, ಕ್ಯಾಂಡಿಡೇಟ್ ಶುಡ್ ಪ್ರೋಸೆಸ್ ಮೆಟ್ರಿಕ್ಯುಲೇಷನ್ ಆರ್ 10th ಕ್ಲಾಸ್ ಎಕ್ಸಾಮಿನೇಷನ್ ಫ್ರಮ್ ದ ರೆಕಾಗ್ನೈಸ್ಡ್ ಬೋರ್ಡ್ ಯೂನಿವರ್ಸಿಟಿ. ಯಾವುದೇ ಒಂದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಬೋರ್ಡ್ನಿಂದ 10ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು, ಮೆಟ್ರಿಕ್ಯುಲೇಷನನ್ನು ಪಾಸ್ ಆಗಿರಬೇಕು ಅಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ನೋಡಿ, ಏಜ್ ಲಿಮಿಟ್ ಬಂದುಬಿಟ್ಟು ಮಿನಿಮಮ್ 18 ವರ್ಷ, ಕನಿಷ್ಠ ಒಂದು 18 ವರ್ಷ ಆಗಿರಬೇಕು. ಗರಿಷ್ಠ ವಯಸ್ಸನ್ನು 23 ವರ್ಷದ ಒಳಗೆ ಇರಬೇಕು. ಒಂದು ವೇಳೆ 23 ವರ್ಷ ಏನಾದ್ರು ದಾಟಿತ್ತು ಅಂತಲೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ. ಇನ್ನು ಡೇಟು ಕೊಟ್ಟಿದ್ದಾರೆ 2/1/2022 ನಂತರ ಹುಟ್ಟಿರಬೇಕು ಜನ್ಮ ದಿನಾಂಕ, ಮತ್ತು 1/1/2007 ಒಳಗೆ ಜನ್ಮ ದಿನಾಂಕ ಇರಬೇಕು. ಕ್ಲಿಯರಾಗಿ ಕೊಟ್ಟಿದ್ದಾರೆ. ಈ ಒಂದು ಡೇಟ್ ಆಫ್ ಬರ್ತ್ನ ನಡುವೆ ಇರುವಂತಹ ಡೇಟ್ ಆಫ್ ಬರ್ತ್ ಇರುವವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಏಜ್ ರಿಲ್ಯಾಕ್ಸೇಷನ್ ಆಯಾ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇರುತ್ತೆ. ನೋಡಿ, ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 5/9/2024 ಸ್ಟಾರ್ಟ್ ಆಗಿದೆ ಮತ್ತು ಲಾಸ್ಟ್ ಡೇಟ್ ಬಂದ್ಬಿಟ್ಟು 14/10/2024 ರಾತ್ರಿ 11 ಗಂಟೆವರೆಗೆ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಎಕ್ಸಾಮ್ ಫೀಸ್ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿನವರಿಗೆ 100 ರೂಪಾಯಿ ಫೀಸ್ ಇರುತ್ತೆ, ಮತ್ತು ಬೇರೆ ವುಮೆನ್ಸು ಮತ್ತು ಹ್ಯಾಂಡಿಕ್ಯಾಪ್ ಪರ್ಸನ್ಸು ಹಾಗೆ ನೋಡಿ ಲಾಸ್ಟ್ ಡೇಟು ಇದೆ. ಓಕೆ, ನೆಕ್ಸ್ಟ್ ಎಕ್ಸಾಮ್ ಫೀಸ್ ಇಲ್ಲಿ ನೋಡೋಣ ನಾವು. ನೋಡಿ, ವುಮೆನ್, SC ST ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಗೆ ಯಾವುದೇ ಒಂದು ಫೀಸ್ ಇರೋದಿಲ್ಲ. ಮತ್ತು ಫಾರ್ ಆಲ್ ಜನರಲ್ ಕ್ಯಾಂಡಿಡೇಟ್ಸ್ ಉಳಿದ ಎಲ್ಲ ಕ್ಯಾಂಡಿಡೇಟ್ಗಳಿಗೆ 100 ರೂಪಾಯಿ ಫೀಸ್ ಇರುತ್ತೆ. ಪೇಮೆಂಟ್ ಯಾವ ರೀತಿ ಮಾಡಬೇಕು ನೋಡಿ, ಭೀಮ್ UPI, ಫೋನ್ಪೇ, ಗೂಗಲ್ ಪೇ ಅಥವಾ ನೀವು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿಕೊಂಡು ಸಹ ಪೇಮೆಂಟನ್ನು ಮಾಡ್ಬೋದು. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇತ್ತು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ಸಹ ನೀವು ಪೇಮೆಂಟನ್ನು ಮಾಡಬಹುದಾಗಿದೆ. ಈ ರೀತಿಯಾಗಿ ನೋಟಿಫಿಕೇಷನನ್ನು ಮೊದಲು ಕ್ಲಿಯರಾಗಿ ಓದ್ಕೊಂಡ ನಂತರ ನೀವು ಅರ್ಜಿಯನ್ನು ಸಲ್ಲಿಸಿ. ಸ್ನೇಹಿತರೆ, ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿಯಾಗಿ ಒಂದು ಹೊಸ ಅಪ್ಡೇಟ್ಗಳು ಮತ್ತು ಜಾಬ್ ನ್ಯೂಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಒಂದು ಲೈಕನ್ನು ಮಾಡಿ ನೋಟಿಫೈ ಆಗಿರಿ.